ಈ ನರಸೀಪುರದಲ್ಲಿ ಇವತ್ತಿನಿಂದ ಆರಂಭ ಆಗ್ತಾ ಇರುವಂತಹ ಕುಂಭಮೇಳ ಇದು ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಖ್ಯಾತಿಯನ್ನ ಪಡೆದಿದೆ. ಇವತ್ತಿನಿಂದ ಕುಂಭಮೇಳ ಆರಂಭ ಆಗ್ತಾ ಇದೆ. ಪ್ರತಿ 3 ವರ್ಷಕ್ಕೊಂದ್ಸಲ ನಡೆಯುವಂತಹ ಕುಂಭಮೇಳ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಈ ಕುಂಭಮೇಳದಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಈ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡೋದಕ್ಕೆ ಅಂತ ಅನೇಕರು ಕಾತರದಿಂದ ಕಾಯ್ತಾ ಇದ್ದಾರೆ. ದಕ್ಷಿಣ ಭಾರತದ ಮಹಾ ಕುಂಭಮೇಳದ ಆರಂಭದ ದಿನದಲ್ಲಿ ನಾವಿದ್ದೀವಿ. ಈಗ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಆರ್ ರಾಮದಾಸ್ ಅವರು ಕೂಡ ಈ ಒಂದು ಮಹಾ ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ. ಮಾತಾಡ್ಸೋಣ ಸರ್, ಈ ಒಂದು ನರಸೀಪುರದ ಮಹಾ ಕುಂಭಮೇಳದ ಬಗ್ಗೆ ಮಾತಾಡಿದ್ದಾರೆ. ತಿರುಮಕೂಡಿನ ನರಸೀಪುರ ಒಂದು ವಿಶೇಷವಾದಂತಹ ಒಂದು ಸ್ಥಳ. ಕಾರಣ ಬ್ರಹ್ಮನ ಪುತ್ರಿ ತಾಯಿ ಕಾವೇರಿ, ಕಪಿಲೆ ಮತ್ತು ಸ್ಫಟಿಕ ಸರೋವರ 3 ಸೇರುವಂತಹ ಒಂದು ಜಾಗ. ಹಾಗಾಗಿ ವಿಶೇಷವಾಗಿ ಇದಕ್ಕೆ ತನ್ನದೇ ಆದಂತಹ ಒಂದು ಪ್ರಾತಿನಿಧ್ಯತೆಯನ್ನು ಹೊಂದಿರುವಂತಹ ಒಂದು ಸ್ಥಳ ಇದು. ಹಾಗಾಗಿ ಅದರ ಜೊತೆಯಲ್ಲೇ ಇವತ್ತೇನು ಕುಂಭಮೇಳ ನಡೀತಾ ಇರುವಂತಹ ಪ್ರಯಾಗ್ರಾಜ್ ಇದೆ, ಆ ಜಾಗದಲ್ಲಿ ಶಿವನ ಪಾದವನ್ನ ಇಟ್ಟು, ಅಂದ್ರೆ ಅಲ್ಲಿದೆ, ಅದನ್ನ ಇಟ್ಟುಕೊಂಡು ಆ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ ದಕ್ಷಿಣದಲ್ಲಿ ಇಲ್ಲಿ ನಮಗೆ ಶಿವಪಾದ ಇದೆ. ಆ ಶಿವಪಾದವನ್ನ ಇಟ್ಟು ಇಲ್ಲಿ ಪೂಜೆಯನ್ನು ನಡೆಸುವಂತಹ ಒಂದು ವ್ಯವಸ್ಥೆಗಳು ಇಲ್ಲಿ ಪ್ರಾರಂಭವಾಗಿದೆ. ವಿಶೇಷವಾಗಿ ಅಗಸ್ತ್ಯೇಶ್ವರರು ಕಾಶಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.